ಇವತ್ತು ಸತ್ಯ ಬಹಿರಂಗ ಆಗಿದೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಸತ್ಯ ಬಹಿರಂಗ ಆಗಿದೆ. ಹಿಂದೆ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಒಂದು ಪತ್ರಿಕೆ ಇತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಸಾವಿರ ಸ್ವಾತಂತ್ರ್ಯ ಹೋರಾಟಗಾರರು 10,000 ರೂಪಾಯಿಗಳನ್ನ ಜೋಡಿಸಿ ಆ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಒಂದು ಪತ್ರಿಕೆ ಪ್ರಾರಂಭ ಆಯಿತು, ಟ್ರಸ್ಟ್ ಪ್ರಾರಂಭ ಆಯಿತು. 10 ವರ್ಷಗಳ ಕಾಲ ಈ ಟ್ರಸ್ಟ್ ನಡ್ಕೊಂಡು ಬಂತು. ಆದ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಗಾಂಧಿ ಕುಟುಂಬದ ವಶವಾಯಿತು. ಗಾಂಧಿ ಕುಟುಂಬ ವಶವಾಯಿತು ಅಷ್ಟೇ ಅಲ್ಲ, 150 ಕೋಟಿಗೂ ಹೆಚ್ಚು ಸಾಲ ಇತ್ತು ಅದರಲ್ಲಿ. ಅದು ನ್ಯಾಷನಲ್ ಹೆರಾಲ್ಡ್ ಇಂದ ಯಂಗ್ ಇಂಡಿಯಾ ಆಗಿ ಪರಿವರ್ತನೆ ಆಯಿತು. ಯಂಗ್ ಇಂಡಿಯಾ ಆಗಿ ಪರಿವರ್ತನೆ ಆಗಿ ಬಹುಶಃ ದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತದೆ ಅಂತೇಳಿ ಬಹುಶಃ ಜನರು ಭಾವಿಸಿದ್ರು. ಆದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಕಪಿಮುಷ್ಟಿಗೆ ಬಂದ ನಂತರದಲ್ಲಿ 150 ಕೋಟಿಗೂ ಹೆಚ್ಚು ಸಾಲ ಇದ್ದಂತ ಆ ಟ್ರಸ್ಟ್ ಸಂಪೂರ್ಣವಾಗಿ ಸಾಲ ಮನ್ನಾ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಕೇವಲ 50 ಲಕ್ಷ ರೂಪಾಯಿ ಹೂಡಿಕೆಯನ್ನ ಮಾಡಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿರ್ತಕ್ಕಂಥ ಟ್ರಸ್ಟಿನ ಮೇಲೆ ಹಿಡಿತವನ್ನ ಸಾಧಿಸಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 3 ಕೋಟಿ ರೂಪಾಯಿ ಬಂಡವಾಳನ ಹಾಕಿ 3 ಕೋಟಿ ರೂಪಾಯಿ ಬಂಡವಾಳ ಹಾಕಿ ಒಂದೇ ವರ್ಷದಲ್ಲಿ 150 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತದೆ ಟ್ರಸ್ಟ್. 3 ಕೋಟಿ ಬಂಡವಾಳ ಹಾಕಿದ್ದಂತ ಒಂದು ಆಸ್ತಿಗಳು 150 ಕೋಟಿ ಆಗ್ತದೆ. ಇದು ರಾಹುಲ್ ಬಾಬಾ ಅವರ ಒಂದು ಅಭಿವೃದ್ಧಿಯ ಮಾಡಲು. ದೇಶದಲ್ಲಿ ಯಾವುದೇ ಒಬ್ಬ ಉದ್ಯಮಿಗೂ ಕೂಡ ಸಾಧನೆ ಮಾಡೋದಕ್ಕಾಗಿಲ್ಲ. ಅಂತ ಸಂಪಾದನೆಯನ್ನ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಯಂಗ್ ಇಂಡಿಯಾ ಟ್ರಸ್ಟ್ ಮೂಲಕ ಇವತ್ತು ಸಂಪಾದನೆ ಮಾಡಿದ್ದಾರೆ. ಇದರ ಪರಿಣಾಮ ಏನು? ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬೊಬ್ಬೆ ಹೊಡಿತಾರೆ ಕಾಂಗ್ರೆಸ್ನವರು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ಕೇಂದ್ರದಲ್ಲಿ, ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಮೇಲೆ ಇವತ್ತು ಗುಂಡಾಗರ್ದಿ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಮೇಲೆ ಇವತ್ತು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಬಂದೊಳಗೆ ಗೊತ್ತಿರಲಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ಪಾರದರ್ಶಕವಾಗಿ ತನಿಖೆ ಮಾಡಿದ ಪರಿಣಾಮವಾಗಿ ಇವತ್ತು ಯಂಗ್ ಇಂಡಿಯಾ ಟ್ರಸ್ಟ್ ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಪ್ರಾರಂಭ ಮಾಡಿದಂತ ಟ್ರಸ್ಟ್ ಇವತ್ತು ದೇಶದ ಯುವರಾಜ ಅಂತೇಳಿ ಭಾವಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಕೈಯಲ್ಲಿ ಬಂದ ಮೇಲೆ ಯಾವ ರೀತಿ ಗೋಟಾಲ ಆಗಿದೆ ಅಂತ ಹೇಳಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಮಾಡಿ ಇವತ್ತು ಬೇಲ್ ಮೇಲಿರ್ತಕ್ಕಂಥ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥ ಕನಸು ಇವತ್ತು ದೂರ ಆಗಿದೆ. ಇವತ್ತು ಅಕ್ಯೂಸ್ ನಂಬರ್ 1 ಸೋನಿಯಾ ಗಾಂಧಿ, ಇವತ್ತು ಆರೋಪಿ ನಂಬರ್ 2 ಈ ದೇಶದ ಯುವರಾಜ ಅನ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು. ಹಾಗಾಗಿ ಇವತ್ತು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾನೆ, ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಭ್ರಷ್ಟಾಚಾರಕ್ಕಾಗಿನೇ ಬದುಕಿರ್ತಕ್ಕಂಥ ಒಂದು ಪಕ್ಷ ಯಾವ್ದಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕೋಸ್ಕರ ಇವತ್ತು ದೇಶದಲ್ಲಿ ಭ್ರಷ್ಟಾಚಾರವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಅವರ ಆಡಳಿತಾವಧಿಯಲ್ಲಿ ಆಗಿರ್ತಕ್ಕಂಥದ್ದು.